ನಮ್ಮ ಕರುನಾಡು ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫ್ಯಾಕ್ಟ್ಸ್ ಅಬೌಟ್ ಇಂದಿರಾ ಗಾಂಧಿ. ಅವ್ರು ಜಾಸ್ತಿ ಜನಕ್ಕೆ ರೋಲ್ ಮಾಡೆಲ್, ಇನ್ಸ್ಪಿರೇಷನ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ನಡೆದಿರೋದು ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಸಮ್ ಇನ್ಫಾರ್ಮೇಶನ್ ಗೊತ್ತಿರ್ಬೋದಾಗಿರ್ಲಿ, ಗೊತ್ತಿಲ್ದಿದ್ದಾಗಿರ್ಲಿ, ನಾವು ಸಮ್ ಇನ್ಫಾರ್ಮೇಶನ್ ಇಟ್ಟಿದ್ದೀವಿ. ಅದು ನಿಮ್ಗೋಸ್ಕರ ನಾವು ಹೇಳ್ತೀವಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಂಬರ್ 1 ಫ್ಯಾಕ್ಟ್, ಇಂದಿರಾ ಗಾಂಧಿ ಅವರು ಅವ್ರ ಯಂಗ್ ಅಡಲ್ಟ್ ಏಜಲ್ಲೇ PM ಆಫೀಸಲ್ಲಿ PA ಆಗಿ ವರ್ಕ್ ಮಾಡಿದ್ರು. ಜವಾಹರ್ಲಾಲ್ ನೆಹರು ಅವ್ರು ಫಸ್ಟ್ PM ಆದವಾಗ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಇಂದಿರಾ ಗಾಂಧಿ ಅವರೇ ಆಗ್ಬೇಕಂತ ಹೇಳ್ಬಿಟ್ಟು ಆ PA ಪೊಸಿಷನ್ನ ಇಂದಿರಾ ಗಾಂಧಿ ಅವ್ರಿಗೆ ಕೊಟ್ರು. ಅವ್ರು ಚಿಕ್ಕ ಹುಡುಗಿ ಆಗಿದ್ರು ಕರೆಕ್ಟಾಗಿ ಲೀಡ್ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ PA ಪೊಸಿಷನ್ನ ಇಂದಿರಾ ಗಾಂಧಿ ಅವ್ರು ಕೊಟ್ರು. ಅದೇ ತರನೇ ಅವರು ನೆಕ್ಸ್ಟ್ ಸ್ಟೆಪ್ ಅವ್ರ ಲೈಫಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ರು. ನಂಬರ್ 2 ಫ್ಯಾಕ್ಟ್, ಇಂದಿರಾ ಗಾಂಧಿ ಅವರು PM ಆಗೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ, LK ಅದ್ವಾನಿ ಅವ್ರು ಇದ್ದಿದ್ದ ಆ ಟೈಮಲ್ಲಿ ಮಿನಿಸ್ಟರ್ ಆಗಿದ್ರು. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಂಬರ್ 3 ಫ್ಯಾಕ್ಟ್, ಎಲ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರು. ಇಂದಿರಾ ಗಾಂಧಿನ ಹೆಸರು, ಆ ಗಾಂಧಿ ಹೆಸರು ಬಂದು ಮಹಾತ್ಮ ಗಾಂಧಿ ಫ್ಯಾಮಿಲಿಯಿಂದಾನೇ ಬಂತು ಅಂತ ಹೇಳ್ಬಿಟ್ಟು. ಯಾಕೆ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಫ್ಯಾಮಿಲಿನು ಮಹಾತ್ಮ ಗಾಂಧಿ ಅವ್ರ ಫ್ಯಾಮಿಲಿನು ತುಂಬಾ ಕ್ಲೋಸ್ ಅನ್ನೋದ್ರಿಂದ ಆ ಇಂದಿರಾ ಗಾಂಧಿ ಅನ್ನೋ ನೇಮ್, ಆ ಗಾಂಧಿ ಅನ್ನೋ ನೇಮ್ ಮಹಾತ್ಮ ಗಾಂಧಿ ಅವ್ರನಿಂದಾನೇ ಬಂದಿದ್ದು ಅಂತ ಹೇಳ್ಬಿಟ್ಟು. ಆದ್ರೆ ಇದ್ರ ಹಿಂದಿನ ಫ್ಯಾಕ್ಟ್ ಏನು ಅಂದ್ರೆ, ಇಂದಿರಾ ಗಾಂಧಿ ಅವರು ಹಸ್ಬೆಂಡ್ ನೇಮ್ ಫೆರ್ಜಾನ್ ಗಾಂಧಿ, ಆ ಹಿಂದಿನ ಹೆಸರು ಗಾಂಧಿನೇ, ಅವ್ರ ಹಸ್ಬೆಂಡ್ ಬ್ಯಾಕ್ ನೇಮ್ ಆಗಿದ್ದ ಗಾಂಧಿನೇ ಇಂದಿರಾ ಅವ್ರಿಗೆ ಇಂದಿರಾ ಗಾಂಧಿ ಅಂತ ನೇಮ್ ಬಂದಿದ್ದು. ನಂಬರ್ 4 ಫ್ಯಾಕ್ಟ್, ಇಂದಿರಾ ಗಾಂಧಿ ಅವ್ರು ಇದ್ದಾವಾಗ US ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್. ಸೊ ಇವ್ರಿಗೂನು ಇಂದಿರಾ ಗಾಂಧಿ ಅವ್ರಿಗೂ ಆಗ್ತಾ ಇರ್ಲಿಲ್ಲ, ಎನಿಮೀಸ್ ಆದ್ರು. ಇದು ಯಾವಾಗ ಸ್ಟಾರ್ಟ್ ಆಯ್ತಂದ್ರೆ, ಇಂಡಿಯಾಗೂ ಪಾಕಿಸ್ತಾನ್ಗೂ ಒಂದ್ ಸಮ್ ಪ್ರಾಬ್ಲಮ್ ಆಗ್ತಾ ಇದ್ದವಾಗ ಅವಾಗ ಒಂದ್ ಡೀಲ್ಗೆ ಸೈನ್ ಮಾಡೋದಕ್ಕೆ ಹೋಗಿದ್ದವಾಗ ರಿಚರ್ಡ್ ನಿಕ್ಸನ್ ಅವ್ರು ಇದ್ಕೊಂಡು ಓಲ್ಡ್ ವಿಚ್ ಅಂದ್ರೆ ಮಾತಗತ್ತಿ, ಹಳೆ ಮಾತಗತ್ತಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ, ರೂಮರ್ ಸ್ಪ್ರೆಡ್ ಮಾಡಿದ್ರಂತೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವ್ರಿಗೂ ರಿಚರ್ಡ್ ನಿಕ್ಸನ್ಗೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಅದಾದ್ಮೇಲೆ ಈ ಪ್ರಾಬ್ಲಮ್ಗೆ ಪಾಕಿಸ್ತಾನ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು US ಅವ್ರು ಇದ್ದಿದ್ರಿಂದ ಆ ಟೈಮಲ್ಲಿ ಅವ್ರ ಇಂಟರ್ನ್ಯಾಷನಲ್ ಎನಿಮಿ ಇಂದಿರಾ ಗಾಂಧಿ ಅವರು ಚೂಸ್ ಮಾಡಿದ್ರು, ರಿಚರ್ಡ್ ನಿಕ್ಸನ್ ಅಂಡ್ ಪಾಕಿಸ್ತಾನ. ನಂಬರ್ 5 ಫ್ಯಾಕ್ಟ್, ಫ್ರೆಂಡ್ಲಿ ಪ್ರೆಸಿಡೆನ್ಷಿಯಲ್. ಸೊ ಲಿಂಡಾ ಜಾನ್ಸನ್, ಯುನೈಟೆಡ್ ಸ್ಟೇಟ್ ಚೇರ್ ವುಮೆನ್, ಅವ್ರ ಜೊತೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಬಂದು ಇಂದಿರಾ ಗಾಂಧಿ ಅವ್ರಿಗೆ ಇತ್ತು. ಡಿನ್ನರ್ ಅರೇಂಜ್ ಮಾಡ್ಕೊಂಡು ಇಬ್ರು ಒಟ್ಟಿಗೆ ಹೋಗೋದು, ಆ ತರ ಜಾಸ್ತಿ ಫ್ರೆಂಡ್ಲಿ ರಿಲೇಶನ್ಶಿಪ್ ಬಂದು ಲಿಂಡಾ ಅವ್ರ ಜೊತೆ ಬಂದು ಇಂದಿರಾ ಗಾಂಧಿ ಅವ್ರಿಗೆ ಇತ್ತು. ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಗೆ ಇದ್ದಿದ್ದಂಥ ಪ್ರಾಬ್ಲಮ್ ಈ ಫ್ರೆಂಡ್ಲಿ ರಿಲೇಶನ್ಶಿಪ್ ನಿಂದ ಕಡಿಮೆ ಆಯ್ತು ಅಂತ ಹೇಳೋದು. ಅದೇ ಗರ್ಲ್ ಪವರ್ ಅಂತಾನು ಹೇಳ್ಬೋದು. 6th ಫ್ಯಾಕ್ಟ್, ಫಸ್ಟ್ ನ್ಯೂಕ್ಲಿಯರ್ ಪವರ್ನ ಇಂದಿರಾ ಗಾಂಧಿ ಅವರೇ ಲಾಂಚ್ ಮಾಡಿದ್ದು. ಎಲ್ಲ ಅವ್ರಿಗೆ ಜಾಸ್ತಿ ಫೀಲ್ಡಲ್ಲಿ ಜಾಸ್ತಿ ಎಕ್ಸ್ಪರ್ಟ್ ಅಂತ ಗೊತ್ತು, ಆದರೆ ನ್ಯೂಕ್ಲಿಯರ್ ಪವರ್ ಲಾಂಚ್ ಮಾಡೋದು ಫಸ್ಟ್ ಲೀಡರ್ ಆಗಿ ಇಂದಿರಾ ಗಾಂಧಿನೇ ಮುಂದಕ್ಕೆ ನಿಂತ್ಕೊಂಡಿದ್ದು. ಸೊ ಅದೇ ಥರ ಅವರು ಆ ರಿಸರ್ಚಲ್ಲಿ ಸಕ್ಸಸ್ಫುಲ್ ಆಗಿ ನ್ಯೂಕ್ಲಿಯರ್ ಬಾಂಬ್ನ ತಯಾರಿ ಮಾಡಿದ್ರು. ಮತ್ತೆ ಅದರಿನ ಹೆಸರು ಸ್ಮೆಲ್ಲಿಂಗ್ ಬೂತ್ ಇನ್ ಪೋಖಾನ್ ಅಂತ ಹೇಳ್ಬಿಟ್ಟು ನೇಮ್ ಇಟ್ಟಿದ್ದಾರೆ. 7th ಫ್ಯಾಕ್ಟ್, ಸೊ ಇಂದಿರಾ ಗಾಂಧಿ ಅವರು ಅವ್ರ ಓನ್ ಪಾರ್ಟಿ ಕ್ರಿಯೇಟ್ ಮಾಡಿದ್ದು. ಇದು ಮೋಸ್ಟ್ಲಿ ಎಲ್ರಿಗೂ ಗೊತ್ತು ಅಂತ ಅನ್ಕೊಂತೀನಿ. ಗೊತ್ತಿಲ್ಲದಿದ್ರೆ ನಮ್ಮ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಓಕೆ, ಸೊ 1978 ಅವ್ರು ಓನ್ ಪಾರ್ಟಿ ಕ್ರಿಯೇಟ್ ಮಾಡಿದ್ರು. ಹೇಗೆ ಅಂದರೆ, ಫಸ್ಟ್ ಅವ್ರು 1978 INC ಅನ್ನೋ ಒಂದು ಪಾರ್ಟಿ ಜೊತೆ ಕೊಲಾಬ್ರೇಷನ್ ಅಲ್ಲಿ ಇದ್ರು. ಮತ್ತೆ ಅವರು ಡಿವೈಡ್ ಆಗಿ ಅವ್ರ ಓನ್ ಪಾರ್ಟಿನ ಕ್ರಿಯೇಟ್ ಮಾಡಿದ್ರು. ನೇಮ್ ಬಂದು ಕಾಂಗ್ರೆಸ್ ಐ ಅಂತ ನೇಮ್ ಇಟ್ರು. ಆ ಐ ಡಿಸರ್ವ್ಸ್, ಐಗೆ ಮೀನಿಂಗ್ ಏನು ಅಂದರೆ ಇಂದಿರಾ ಅಂತ. 1980 ಅವ್ರು ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆದ್ದು 1918 ಪ್ರೂವ್ ಮಾಡಿದ್ರು ಅವರಿಂದಾನು ಓನ್ ಪಾರ್ಟಿನೂ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಅವರೇ ಫಸ್ಟ್ ಪ್ರೂವ್ ಮಾಡಿದ್ರು ಅಂತ ಹೇಳ್ಕೊಂತೀನಿ. ಈ ಫ್ಯಾಕ್ಟ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತಂದ್ರೆ ನಮ್ಮ ಕರುನಾಡು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಅಂಡ್ ಶೇರ್ ಮಾಡಿ.